ಇದು ಚಾಪೆ ಕೆಳಗೆ ತೂರಿದ್ರೆ ರಂಗೋಲಿ ಕೆಳಗೆ ತೂರೋ ರಾಜಕಾರಣ. ಸಿದ್ದು ಬಣವನ್ನೇ ಕರಗಿಸೋ ಬಹುದೊಡ್ಡ ತಂತ್ರಕ್ಕೆ ಲೋಕಸಭೆಯ ಕದನ ಸಾಕ್ಷಿಯಾಗೋ ಸಾಧ್ಯತೆ ಇದೆ. ಹೈಕಮಾಂಡ್ನ ಹೆಚ್ಚು ಸ್ಥಾನದ ಬಯಕೆ ಈಡೇರಿಕೆಗೆ ಹಲವು ಸಚಿವರನ್ನ ಕಣಕ್ಕಿಳಿಸಲು ದಿಲ್ಲಿಗೆ ರಫ್ತು ಮಾಡೋದಕ್ಕೆ ತಂತ್ರ ಹೆಣೆಯಲಾಗಿದೆ. ಅದರಲ್ಲೂ ಸಿದ್ದು ಬಣದ ಆಪ್ತರನ್ನೇ ಹೆಚ್ಚು ಗುರಿಯಾಗಿರಿಸಿ ಈ ದಾಳಿಯನ್ನು ಸಂಘಟಿಸಲಾಗಿದೆ. ಜಾರಕಿಹೊಳಿಗೆ ಬೆಳಗಾವಿಯಿಂದ ಎತ್ತಂಗಡಿ ವ್ಯೂಹ ರಚನೆಯಾಗಿದೆ ಅನ್ನೋ ಚರ್ಚೆ ಶುರುವಾಗಿದೆ. ಲೋಕಸಭಾ ಎಲೆಕ್ಷನ್ಗೆ ದಿನಗಳು ಹತ್ತಿರವಾಗಿದ್ದು ಕರ್ನಾಟಕ ಕುರುಕ್ಷೇತ್ರ ಮತ್ತೆ ರಂಗೇರ್ತಾ ಇದೆ. ವಿಧಾನಸಭೆ ಬಳಿಕ ಲೋಕಸಭೆ ಸವಾಲು ಬೆನ್ನಿಗೇರಿದ್ದು ಕಾಂಗ್ರೆಸ್ ದೊಡ್ಡ ಗುರಿಯನ್ನ ಹಾಕೊಂಡಿದೆ. ಹೈಕಮಾಂಡ್ಗೆ ಕೊಟ್ಟ ವಚನವನ್ನ ಈಡೇರಿಸಿಕೊಳ್ಳೋಕೆ ಸಿಎಂ ಡಿಸಿಎಂ ಈ ಬಾರಿ ಬಲಿಷ್ಠ ಅತಿರಥರನ್ನೇ ಕದನ ಭೂಮಿಗೆ ಇಳಿಸಲು ತಯಾರಿ ನಡೆಸಿದ್ದಾರೆ. ಈ ಮೂಲಕ ಹಲವು ಕ್ಷೇತ್ರಗಳಲ್ಲಿ ಮತ್ತೊಮ್ಮೆ ಸಚಿವರುಗಳ ಹೆಸರುಗಳ ಹರಿದಾಟ ಜೋರಾಗಿದೆ. ಸೋಲಿಸಲು ಅಲ್ಲ, ಗೆಲ್ಲಿಸಿ ಆಡುವ ರೋಚಕ ರಾಜಕಾರಣ. ತನ್ನದೇ ಗಲ್ಲಿಯಲ್ಲಿ ಜಾರಕಿಹೊಳಿಗೆ ಭವಿಷ್ಯದ ಖೆಡ್ಡ. ಹೆಚ್ಚು ಸ್ಥಾನ ಗೆಲ್ಲಲು ಪ್ರಭಾವಿಗಳನ್ನ ಕಣಕ್ಕೆ ಇಳಿಸಲು ಕೈ ಪ್ಲಾನ್ ಮಾಡ್ತಾ ಇದ್ದು, ರಾಜ್ಯದಲ್ಲಿ ಹಲವು ಪ್ರಮುಖ ಸಚಿವರೇ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಗಳಾಗ್ತಾರೆ ಅನ್ನೋ ಮಾತು ದಟ್ಟವಾಗಿದೆ. ಇತ್ತ ಬೈ ಎಲೆಕ್ಷನ್ನಲ್ಲಿ ತನ್ನ ಕೈನಿಂದ ಬಚಾವಾದಂತಹ ಬೆಳಗಾವಿಯನ್ನ ಈ ಬಾರಿ ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ರಣತಂತ್ರ ಹೆಣಿತಾ ಇದೆ. ಎದುರಾಳಿಯ ಅನುಕಂಪದ ಅಸ್ತ್ರದ ಮಧ್ಯೆ ಕಳೆದ ಎಲೆಕ್ಷನ್ನಲ್ಲಿ ಕೂದಲೆಳೆ ಅಂತರದಲ್ಲಿ ವೀರೋಚಿತ ಸೋಲು ಕಂಡಂತಹ ಸತೀಶ್ ಜಾರಕಿಹೊಳಿ ಈ ಬಾರಿಯೂ ಲೋಕಸಭೆ ಅಖಾಡಕ್ಕೆ ಇಳಿಯೋದು ಫಿಕ್ಸ್ ಅನ್ನುವಂತಹ ಮಾತು ಕೇಳ್ಬರ್ತಿದೆ. ಬೆಳಗಾವಿ ಕ್ಷೇತ್ರದ ಮೇಲೆ ಹಿಡಿತ ಸಾಧಿಸೋಕೆ ಜಾರಕಿಹೊಳಿ ಮತ್ತು ಹೆಬ್ಬಾಳ್ಕರ್ ಫ್ಯಾಮಿಲಿ ಫೈಟ್ ಏರ್ಪಟ್ಟಿದೆ. ಕಳೆದ 2 ಚುನಾವಣೆಯಲ್ಲಿ ತಂದೆಯ ಪರ ಕ್ಷೇತ್ರದಲ್ಲಿ ಓಡಾಟವನ್ನ ನಡೆಸಿದ್ದಂತಹ ಪ್ರಿಯಾಂಕಾ ಜಾರಕಿಹೊಳಿಗೆ ಈ ಬಾರಿ ಲೋಕಸಭೆ ಟಿಕೆಟ್ ಖಚಿತ ಅನ್ನುವ ಮಾತಿತ್ತು. ಆದ್ರೆ ದಿಢೀರ್ ಎಂಟ್ರಿ ಕೊಟ್ಟ ಹೆಬ್ಬಾಳ್ಕರ್ ತಮ್ಮ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಹೆಸರು ಮುನ್ನೆಲೆಗೆ ತಂದಿದ್ದಾರೆ. ಈ ಪೈಪೋಟಿಯಿಂದ ಇಬ್ಬರ ಮಕ್ಕಳಿಗೂ ವರಿಷ್ಠರು ರೆಡ್ ಸಿಗ್ನಲ್ ತೋರಿಸ್ಲಿ ಅನ್ನೋದು ಹೆಬ್ಬಾಳ್ಕರ್ ಬಯಕೆ. ಈ ಬಯಕೆ ಹಿಂದಿರೋದು ಬೆಳಗಾವಿ ಮೇಲಿನ ಚಕ್ರಾಧಿಪತ್ಯದ ರಣರೋಚಕ ಕಥೆ. ಟಿಕೆಟ್ ಪೈಪೋಟಿ ಕಾರಣಕ್ಕೆ ಸಚಿವರಿಬ್ಬರ ಮಕ್ಕಳನ್ನ ಎಲೆಕ್ಷನ್ನಿಂದ ದೂರ ಇಡೋದೇ ಇದರ ಹಿಂದಿರುವಂತಹ ಲೆಕ್ಕಾಚಾರ. ಗುಂಪುಗಾರಿಕೆ ದೂರಾಗಿಸಲು ಜಾರಕಿಹೊಳಿ ಸ್ಪರ್ಧೆಗೆ ಒತ್ತಡ ಏರ್ಪಡಿಸೋದು, ಈ ಮೂಲಕ ಜಾರಕಿಹೊಳಿಯನ್ನ ದೆಹಲಿಗೆ ಕಳುಹಿಸೋದು ಡಿಕೆಶಿ ಬಣದ ತಂತ್ರಗಾರಿಕೆ. ಸದ್ಯ ಡಿಸಿಎಂ ಸೇರಿ ಮಹತ್ವಾಕಾಂಕ್ಷಿ ಹುದ್ದೆಗಳ ಮೇಲೆ ಜಾರಕಿಹೊಳಿ ಕಣ್ಣಿದೆ. ಹೀಗಾಗಿ ಜಾರಕಿಹೊಳಿಯನ್ನ ದೆಹಲಿ ಕಳುಹಿಸಿದ್ರೆ ನಮ್ಮ ಹಾದಿ ಸುಲಭವಾಗಲಿದೆ, ಸಿಎಂ ಕುರ್ಚಿಗಿರುವ ಪೈಪೋಟಿ ಕೂಡ ಇಲ್ಲದಂತೆ ಆಗತ್ತೆ ಅನ್ನೋದು ಡಿಕೆಶಿ ಬಣದ ಲೆಕ್ಕಾಚಾರ. ಇತ್ತ ಜಾರಕಿಹೊಳಿ ಇಲ್ಲದ ಬೆಳಗಾವಿಯಲ್ಲಿ ತಮ್ಮದೇ ರಾಜ್ಯಭಾರ ನಡೆಸೋದು ಲಕ್ಷ್ಮೀ ಹೆಬ್ಬಾಳ್ಕರ್ ರೂಪಿಸಿರುವಂತಹ ಪ್ಲಾನ್ ಅನ್ನುವಂತಹ ಮಾತು ಕೇಳ್ಬರ್ತಾ ಇದೆ. ಈ ಪ್ಲಾನ್ ಪ್ರಕಾರವೇ ಸದ್ಯ ನಡೀತಾ ಇದ್ದು, ರಾಜ್ಯ ಕಾಂಗ್ರೆಸ್ ನಾಯಕರ ದೆಹಲಿ ಭೇಟಿಯಲ್ಲಿ ಸ್ಪರ್ಧೆಗೆ ಹೈಕಮಾಂಡ್ ಸೂಚನೆ ನೀಡಿದೆ ಎನ್ನಲಾಗಿದೆ. ಆದ್ರೆ ಸಚಿವ ಜಾರಕಿಹೊಳಿ ಸ್ಪರ್ಧೆ ಬೇಡ, ಬೇಕಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಟಿಕೆಟ್ ಕೊಡ್ಲಿ ಅಂತ ಹೇಳಿ ಸತೀಶ್ ಬೆಂಬಲಿಗರು ಆಗ್ರಹಿಸುತ್ತಿದ್ದಾರೆ. ನಾವು ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರು ನಮ್ಮ ಕ್ಷೇತ್ರಕ್ಕೆ ಮಿನಿಸ್ಟರ್ ಇದ್ದಾರೆ, ಅವ್ರು ಇಲ್ಲೇ ಮಿನಿಸ್ಟರ್ ಇರಬೇಕು ಅಂತ ನಮ್ಮದು ಬೇಡಿಕೆ ಇದೆ ಎಲ್ಲರದು ಕೂಡ. ನೋಡಿ, ನೀವು ಯಾರಿಗೆ ನೀವು ಟಿಕೆಟ್ ಕೊಡ್ತೀರಾ, ಒಳ್ಳೆಯವರಿದ್ದಾರೆ. ನಮ್ಮಲ್ಲಿ ಇನ್ನೊಬ್ರು ಪ್ರಭಾವಿ ಮಿನಿಸ್ಟರ್ ಇದ್ದಾರೆ, ಲಕ್ಷ್ಮಿ ಮೇಡಮ್ ಅವರು ಇದ್ದಾರೆ, ಮತ್ತು ನಮ್ಮ ವಿನಯ್ ನಾವಲ್ಗಟ್ಟಿ ಅವರು ಇದ್ದಾರೆ. ಹಲವಾರು ಜನ ನಮ್ಮಲ್ಲಿ ಅರ್ಜಿ ಹಾಕಿದ್ದಾರೆ. ಹೈಕಮಾಂಡ್ಗೆ ಈ ಬಾರಿ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನ ಗೆಲ್ಲಬೇಕಿದೆ. ಆದ್ರೆ ಎದುರಾಳಿ ಬಣ ಹೆಣೆದ ಈ ಚಕ್ರವ್ಯೂಹ ದಶಕಗಳ ಕಾಲ ರಾಜಕಾರಣ ಮಾಡಿದ ಬೆಳಗಾವಿ ಚಾಣಕ್ಯ ರಾಜಕಾರಣಿ ಜಾರಕಿಹೊಳಿಗೆ ತಿಳಿದೇ ಇಲ್ಲ ಅಂತೇನಿಲ್ಲ. ಗೊತ್ತಿದ್ದು ಸೈಲೆಂಟ್ ಆಗಿ ಹೊಸ ಗೇಮ್ ಸಿದ್ಧಪಡಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ದಾಳ ಉರುಳಿಸುತ್ತಾರೆ ಅನ್ನೋದು ನವಯುಗದ ಈ ಅಹಿಂದ ನಾಯಕನೇ ಬಲ್ಲ. ಶ್ರೀಕಾಂತ್, ನ್ಯೂಸ್ ಫಸ್ಟ್, ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.